ಮಂಜಿನ ಹಣಿಯಲ್ಲಿ ತೆಳ್ಳನ ರೇಷ್ಮೆ ಜರಿದಾರಿ ಸೀರೆ ಉಟ್ಟಿಕೊಂಡು ಸತಿ ಸಕುಬಾಯಿಯಂತೆ ಜಗದೇಶ್ವರಲ್ಲಿ ಏನೊಂದು ವರ ಕೇಳಿಕೊಂಡಿ ಕಣೆ. ಮತ್ತೇನಂತ ಬೇಡಿಕೊಳ್ಳೋದು? ಆ ಸ್ವರ್ಗವನ್ನೇ ಧರೆಗೆ ತಂದು ಎಲ್ಲರ ಭಕ್ತರ ಮನದಲ್ಲಿ ನೆಲೆಯಾಗಿ ನಿಂತಿರೋ ಈ ನನ್ನ ತಾಯಿಯಲ್ಲಿ ಈ ಮನೆಯಲ್ಲಿ ಯಾವಾಗಲೂ ಕುಂದು ಕೊರದೆ ಬರದಂತೆ ಹಸನ್ಮುಖವಾದ ನಗುವನ್ನು ಇಡು ತಾಯಿ ಅಂತ ನಾನು ಶರಗೊಡ್ಡಿ ಬೇಡ್ಕೊಂಡೆ. ನೋಡಿ, ಈ ಪ್ರಸಾದವನ್ನು ತೆಗೆದುಕೊಂಡು ಈ ನಿಮ್ಮ ಸತಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ. ಗೌರಿ, ಈ ತಾಯಿ ನಂಬಿದ ತಾಯಿ ನಮ್ಮನ್ನು ಒಂದು ಕೈ ಬಿಟ್ಟು ನಡೆಸುವುದಿಲ್ಲ. ಹೌದು ರೀ, ಈ ತಾಯಿಯನ್ನು ನಂಬಿ ಮುಂದೆ ಹೆಜ್ಜೆ ಇಟ್ಟ ಭಕ್ತರನ್ನು ಯಾವತ್ತೂ ಬೆಂಗಾವಲಾಗಿ ನಿಂತು ಕಾಪಾಡುತ್ತಾಳೆ ಈ ಚಾಮುಂಡೇಶ್ವರಿ. ಅದಕ್ಕಾಗಿ ಪ್ರತಿನಿತ್ಯ ಪ್ರತಿ ಒಂದು ನಿಮಿಷ ಕೂಡ ಈ ತಾಯಿಯನ್ನು ನೆನೆಸದೆ ನಾನು ಯಾವ ಶುಭಗಳಿಗೆಯನ್ನು ಮಾಡಲಾರೆ. ಈಗಿನ ದಿನಗಳು ಬಹಳ ಸೂಕ್ಷ್ಮ. ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತದೆ. ಈ ಮೈದನ ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲವಿಲ್ಲ. ನೋಡಿ, ನನ್ನ ಮೈದನ ಬಹಳ ದಿನಗಳ ನಂತರ ಊರಿಗೆ ಬಂದಿದ್ದಾನೆ. ಹೀಗಿರುವಾಗ ದಾರಿಯಲ್ಲಿ ಯಾರಾದರೂ ಹಳೆ ಸ್ನೇಹಿತರು ಸಿಕ್ಕಿರ್ಬೇಕು. ಅವ್ರ ಜೊತೆ ಮಾತಾಡುತ್ತಾ ಹರಟೆ ಹೊಡೆಯುತ್ತಾ ನಿಂತಿರ್ಬೇಕು ಬಿಡಿ. ಅದಕ್ಕೆ ನೀವು ಚಿಂತೆ ಮಾಡ್ತಾ ಇದ್ದೀರಾ? ನೋಡಿ, ಈಗಿನ ದಿನಗಳು ಬಹಳ ಸೂಕ್ಷ್ಮ. ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತದೆ. ಈಗಿನ ದಿನಗಳು ಬಹಳ ಸೂಕ್ಷ್ಮ. ನೋಡಿ, ನನ್ನ ಮೈದುನ ಎಂತವನು ಗೊತ್ತಾ? ರಾಮನಂತ ತಮ್ಮನಿಗೆ ಲಕ್ಷ್ಮಣನಂತ ಮೈದುನ. ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಲ್ಲಿ ಈ ಮನೆತನಕ್ಕೆ ಯಾವಾಗಲೂ ತಲೆ ಎತ್ತಿ ನಿಂತಿರುವಾಗ ಆ ನನ್ನ ಮೈದುನ ನಿಮ್ಮ ಹಾಗೆ ನೀತಿವಂತನಾಗಿ ಬಾಳುತ್ತಾನೆ ವಿನಃ ಯಾವತ್ತೂ ದಾರಿ ತಪ್ಪಿ ನಡೆಯೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ರೀ. ಗೌರಿ, ಬಹಳ ದಿನ ಆಯ್ತು, ಒಂದು ಮುತ್ತಿನ ಹಾಡನ್ನು ಹಾಡು. ಏನು ದೊರೆಗಳಿಗೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಇಷ್ಟೊಂದು ಆಸೆ ಬರ್ತಾ ಇದೆ ರೀ? ನೀವು ನಾನು ನೋಡಲು ಬಂದಾಗ ಇಷ್ಟೊಂದು ತುಂಟ್ರಾಗಿದ್ದಿಲ್ಲ. ಈ ನಡುವೆ ನಾನು ಕೈ ತುತ್ತು ತಿನ್ನಿಸ್ತಾ ಇದ್ದೇನಲ್ಲ, ಅದಕ್ಕೆ ಇಷ್ಟೊಂದು ಆಸೆಗಳು ನಿಮ್ಮ ಮನಸ್ಸಲ್ಲಿ ಹುಟ್ಟುತ್ತಾ ಇವೆ, ಅಷ್ಟೇ ತಾನೇ? ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ.
ಮಾಡಿತು. ನಾನು ಹೋಗಿ ಬರಲಿ. ಸರಿ, ಇದನ್ನೆಲ್ಲ ಬಿಟ್ಟು ಆದಷ್ಟು ಬೇಗ ಬಜಾರ್ಗೆ ಹೋಗಿ ಮನೆಗೆ ಬನ್ನಿ. ಅಮ್ಮ, ತಾಯಿ ಚಾಮುಂಡೇಶ್ವರಿ, ಇಂಥ ಮಹಾಹೃದಯವಂತ ದೊರೆಯನ್ನು ನಾನು ಪಡಿಬೇಕಾದ್ರೆ ಅದಾವ ಜನ್ಮದಲ್ಲಿ ಪುಣ್ಯ ಮಾಡ್ತೀರೋ ನಾ ಕಾಣಿ. ಪ್ರತಿಯೊಂದು ಜನ್ಮಕ್ಕೂ ಇವರೇ ನನ್ನ ಗಂಡನಾಗಿ ಹುಟ್ಟಲಿ ಅಂತ ನಾನು ನಿನ್ನಲ್ಲಿ ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ ತಾಯಿ.